ಹಾಯ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನೇನು ಸಾರು ಮಾಡೋಕ್ಕೆ ಬಂದಿದ್ದೀನಿ ಗೊತ್ತಾ? ಉಳ್ಸೊಪ್ಪು ಅಥವಾ ಸೊಪ್ಪಿನ ಸಾರು. ಹೀಗೆ ಬಸ್ ಸ್ಟ್ಯಾಂಡ್ಗೆ ಹೋಗಿದ್ದೆ ನಾನು. ಬಸ್ ಸ್ಟ್ಯಾಂಡ್ಗೆ ಹೋಗಿದ್ದರೆ ಅಲ್ಲಿ ಯಾರೋ ಸೊಪ್ಪು ಮಾರ್ತಿದ್ರು. ಸೊಪ್ಪು ಚೆನ್ನಾಗಿ ಕಾಣ್ತು, ಫ್ರೆಶ್ ಆಗಿತ್ತು ಸೊಪ್ಪು. ಒಂದು ಮೆಂತೆ, ಒಂದು ಪಲ್ಕ ಸೊಪ್ಪು ತಗೊಂಡೆ. ಅದರಿಂದ ಏನು ರೆಸಿಪಿ ಮಾಡ್ಬೋದು ಅಂತ ಯೋಚನೆ ಮಾಡಿದೆ. ಉಳ್ಸೊಪ್ಪು ಮಾಡೋಣ ಅಂತ ಐಡಿಯಾ ಬಂತು. ಯಾರ್ಯಾರಿಗೆ ಉಳ್ಸೊಪ್ಪು ಮಾಡೋಕ್ಕೆ ಬರಲ್ವೋ ಅವರಿಗೆ ವಿಡಿಯೋ ಮಾಡಿ ಹಾಕೋಣ, ಎಲ್ಲರೂ ವಿಡಿಯೋ ನೋಡಿ ಕಲ್ತ್ಕೊತಾರೆ ಅಂತ. ಹಾಗಾದರೆ ಹಳ್ಳಿ ಸ್ಟೈಲ್ ಉಳ್ಸೊಪ್ಪು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಮತ್ತು ಏನೇನು ತರಕಾರಿ ಬೇಕು ಅಂತಲೂ ಹೇಳ್ಕೊಡ್ತೀನಿ. ಇವಾಗ ಸೊಪ್ಪೆಲ್ಲ ಬಿಡಿಸ್ಕೊಂಡು ಕಟ್ ಮಾಡಿಕೊಂಡು ನೀರಲ್ಲಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಉಳ್ಸೊಪ್ಪಿಗೆ ಏನೇನು ಬೇಕಂತ ಹೇಳ್ಕೊಡ್ತೀನಿ. 2 ಈರುಳ್ಳಿ, 2 ಬದನೆಕಾಯಿ, 2 ಟೊಮೊಟೊ, ಕೊತ್ತಂಬರಿ ಜಾಸ್ತಿ ಇರಲಿ ಯಾಕಂದರೆ ತುಂಬ ಚೆನ್ನಾಗಿ ಬರುತ್ತೆ ಉಳ್ಸೊಪ್ಪು. ಒಂದು ಬೆಳ್ಳುಳ್ಳಿ ಸುಲಿದು ಇಟ್ಕೊಂಡಿದ್ದೀನಿ. 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಬೌಲಲ್ಲಿ ಅರ್ಧ ಬೌಲಷ್ಟು ತೊಗರಿ ಬೇಳೆ ತಗೊಂಡಿದ್ದೀನಿ. ಬೇಳೆ ಸ್ವಲ್ಪ ಜಾಸ್ತಿ ಇರಲಿ ಯಾಕಂದರೆ ಉಳ್ಸೊಪ್ಪು ತುಂಬ ಚೆನ್ನಾಗಿ ಬರುತ್ತೆ. ಒಬ್ಬೊಬ್ಬರಿಗೆ ಉಳ್ಸೊಪ್ಪು ಮಾಡಿದ್ಮೇಲೆ ಬೇಳೆ ಬೇಗ ಬೇಯಲ್ಲ ಅಂತ ಚಿಂತೆ ಇರುತ್ತೆ. ಅದಕ್ಕೆ ಒಂದು ನಿಮಗೆ ಟಿಪ್ಸ್ ಹೇಳ್ತೀನಿ. ಏನಂದರೆ, 1 ಟೀ ಸ್ಪೂನಷ್ಟು ಒಳ್ಳೆಣ್ಣೆ ಹಾಕ್ರಿ, ಬೇಗ ಬೇಯುತ್ತೆ. ಸಾರು ಕೂಡ ತುಂಬ ಚೆನ್ನಾಗಿರುತ್ತೆ ಮಾಡಿದಾಗ. ಇವಾಗ ನೋಡಿ, ನಾನು ಕುಕ್ಕರ್ಗೆ ಬೇಳೆ ಹಾಕಿ ನೀರು ಕುಡಿತೀವಲ್ಲ ಲೋಟ, ಆ ಲೋಟದಲ್ಲಿ 2 ಲೋಟ ನೀರು ಹಾಕಿದ್ದೀನಿ, ಎಣ್ಣೆ ಹಾಕಿದ್ದೀನಿ. ಮತ್ತು ಇವಾಗ ತೊಳೆದಿಟ್ಕೊಂಡಿರೋ ಸೊಪ್ಪು, ಮೆಂತ್ಯವು ಪಲ್ಕ ಸೊಪ್ಪು ಹಾಕ್ಕೊತಿದ್ದೀನಿ. ನೋಡಿ, ಯಾರ್ಯಾರಿಗೆ ಬರಲ್ವೋ ಉಳ್ಸೊಪ್ಪು ಮಾಡೋಕ್ಕೆ, ಹೊಸಬ್ರಿಗೆ ಉಳ್ಸೊಪ್ಪೇ ಮಾಡೋಕ್ಕೆ ಬರ್ದಿದ್ದರಿಗೆ ಈ ವಿಡಿಯೋ ನೋಡಿ ಕಲ್ತ್ಕೊಳ್ಳಿ. ಎಲ್ಲ ಸ್ವಲ್ಪ ಮಿಸ್ಟೇಕ್ ಮಾಡಲ್ಲ, ಆ ಥರ ನಿಮಗೆ ಹೇಳ್ಕೊಡ್ತಿದ್ದೀನಿ. ಇಲ್ಲಿ ನೋಡಿ, ಸೊಪ್ಪು ಹಾಕಿದ್ಮೇಲೆ ಬದನೆಕಾಯಿ, 2 ಬದನೆಕಾಯಿ ಕಟ್ ಮಾಡಿಟ್ಕೊಂಡಿರೋವು. ಇವಾಗ ಕೊತ್ತಂಬರಿ ಜಾಸ್ತಿ ಹಾಕಿ ಯಾಕಂದರೆ ಸಾರು ಚೆನ್ನಾಗಿ ಬರುತ್ತೆ. 2 ಟೊಮಟೊ ಹಣ್ಣು, ನಿಮಗೆ ಹುಣಸೆಹಣ್ಣು ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಹುಣಸೆಹಣ್ಣು ಒಬ್ಬೊಬ್ಬರಿಗೆ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ ಹುಣಸೆಹಣ್ಣು, ನಾನು ಮಾತ್ರ ಹಾಕಲ್ಲ. ಇಲ್ಲಿ ನೋಡಿ, ಬೆಳ್ಳುಳ್ಳಿ ಹಾಕ್ತೆ. ಇವಾಗ ಒಂದು ಆಲೂಗಡ್ಡೆ, ಸಣ್ಣದಾಗಿರೋ ಆಲೂಗಡ್ಡೆ ಹಾಕ್ರಿ, ದೊಡ್ಡದು ಬೇಡ. ತುಂಬ ಚೆನ್ನಾಗಿರುತ್ತೆ ಉಳ್ಸೊಪ್ಪು ತಿನ್ನೋಕ್ಕೆ. ಹಳ್ಳಿ ಸ್ಟೈಲ್ ಉಳ್ಸೊಪ್ಪು ಇವಾಗ ರೆಡಿ ಹೇಗಾಗುತ್ತೆ ಅಂತ ನೋಡಿ. ಹಸಿರು ಮೆಣಸಿನ್ಕಾಯಿ 6 ಹಾಕಿದ್ದೀನಿ. ನಾನು ಹಿಂದಿನ ವೀಡಿಯೋದಲ್ಲಿ ಮಸಾಲೆ ಖಾರದ ಪುಡಿ ಹಾಕ್ತೀನಲ್ಲ, ಇದಕ್ಕೂ 1 ಟೀ ಸ್ಪೂನ್ ಹಾಕ್ತೀನಿ ಯಾಕಂದರೆ ಟೇಸ್ಟ್ ಬರಲಿ ಅಂತ. ಇಲ್ಲಿ ನೋಡಿ, ಉಪ್ಪು ಹಾಕ್ತೀವಿ. ಇವಾಗ ಅರ್ಧ ಟೀ ಸ್ಪೂನ್ ಸ್ವಲ್ಪ ಜೀರಿಗೆ ಹಾಕಿ ತುಂಬ ಚೆನ್ನಾಗಿರುತ್ತೆ. ಒಬ್ಬರು ಸ್ಕಿಪ್ ಮಾಡ್ತಾರೆ, ನಾನು ಸ್ಕಿಪ್ ಮಾಡಲ್ಲ, ಹಾಕಿದ್ದೀನಿ. ಇವಾಗ ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ. ಇಲ್ಲಿ ನೋಡಿ, ಅರಿಶಿನ ಪುಡಿ. ಇವಾಗ 1 ಟೀ ಸ್ಪೂನ್ ಖಾರದ ಪುಡಿ, ಮಸಾಲೆ ಖಾರದ ಪುಡಿ. ಇವಾಗೆಲ್ಲ ಹಾಕಿದ್ದೀನಿ. ಕುಕ್ಕರ್ ಮುಚ್ತೀನಿ. 2 ವಿಸಲ್ಗೆ ಸಾಕು, 2 ವಿಸಲ್ ಅಥವಾ 3 ವಿಸಲ್. ಇವಾಗ ನಾನು ಎಣ್ಣೆ ಹಾಕಿರ್ತೀನಲ್ಲ, ಬೇಗ ಬೆಂದಿರುತ್ತೆ. ಇಲ್ಲಿ ನೋಡಿ, ಬೆಂದಿದೆ. ಇವಾಗ ಮಸಿತೀನಿ ಮಸ್ತು. ಇವಾಗ ಬಾಣಲಿ ಇಕ್ತೀನಿ ಒಗ್ಗರಣೆ ಹಾಕೋಕ್ಕೆ. ಇವಾಗ ನೋಡಿ, ಸ್ಟವ್ ಆನ್ ಮಾಡಿ ಬಾಣಲಿ ಇಕ್ಕಿದ್ದೀನಿ ನಾನು. ಎಣ್ಣೆ ಹಾಕಿ, ಸ್ವಲ್ಪ ಎಣ್ಣೆ ಒಗ್ಗರಣೆಗೆ ಜಾಸ್ತಿ ಹಾಕ್ಕೊಳ್ಳಿ ಯಾಕಂದರೆ ಒಗ್ಗರಣೆ ಹಾಕೋದ್ರಲ್ಲಿ ಒಂಥರ ಟೇಸ್ಟೇ ಸಾರು ಬೇರೆ ಆಗಿಬಿಡುತ್ತೆ. ಇವಾಗ ನೋಡಿ, ಎಣ್ಣೆ ಜಾಸ್ತಿ ಕಾದಿದ್ದು ಇಲ್ಲ ಅಂತ ನೋಡ್ಕೊಂಡೆ, ಒಂದು ಈರುಳ್ಳಿ ಹಾಕ್ದೆ, ಕಾದಿದೆ. ಇವಾಗ ನೋಡಿ, ಬೆಳ್ಳುಳ್ಳಿ ಬೇಕಿದ್ರೆ ಬೆಳ್ಳುಳ್ಳಿ ಒಂದು ಹಾಕ್ಕೊಳ್ರಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ, ಟೇಸ್ಟ್ ಚೆನ್ನಾಗಿರುತ್ತೆ ಒಗ್ಗರಣೆಗೆ. ಇವನು ನಾನು ಸಣ್ಣವಾಗ ಅಡುಗೆ ಮಾಡೋಕ್ಕೆ ಬಿಡಲ್ಲ, ಬರೀ ತೀಟಿಕೆ ಮಾಡ್ತಾನೆ ಬಂದು. ಅವನ ಜೊತೆ ಮಾತಾಡ್ಕೊಂಡು ಒಗ್ಗರಣೆನೇ ಸೀದೋಯ್ತು. ಇಲ್ಲ ನೋಡಿ, ಪರವಾಗಿಲ್ಲ, ಅದೊಂದು ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ ಹಾಗೆ ಅಡ್ಜಸ್ಟ್ ಮಾಡಿಕೊಂಡೆ. ನಾನು ಅಡುಗೆ ಮಾಡೋಕ್ಕೆ ಕೊಡಲ್ಲ, ಬರೀ ಅಡುಗೆ ಮನೆ ಹತ್ರ ಬಂದು ಬರೀ ನನಗೆ ಹಠ ಮಾಡ್ತಾನೆ, ನಾನು ಮಾಡ್ತೀನಿ ಅಡುಗೆ ಅಂತ. ಇಲ್ಲಿ ನೋಡಿ, ಚೆನ್ನಾಗಿ ರೋಸ್ಟ್ ಆಗಿತ್ತಲ್ಲ, ಒಗ್ಗರಣೆ ಹಾಕಿದ್ದೀನಿ, ಗಮ್ ಅಂತಿದೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಗೆ ಬಂದಿದೆ ಅಂತ ತಿಳಿಸಿ. ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ವಿಡಿಯೋ ಅಡುಗೆ ಮಾಡೋ ಹಾಕ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಲವ್ ಯು ಆಲ್, ಟಾಟಾ, ಬಾಯ್ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನೆಕ್ಸ್ಟ್ ಯಾವ ವೀಡಿಯೋ ಮಾಡಬೇಕಂತ ಕಮೆಂಟ್ ಮಾಡಿ. ಬಾಯ್ ಬಾಯ್.